ಎಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ ಏನು ಮಾಡ್ತಾ ಹೋಗ್ತಪ್ಪ ಅಂದರೆ ಭಾರತ ಸಂವಿಧಾನದ ತರಗತಿ 3ನೇ ತರಗತಿ ಭಾಗ 3ನೇ ಭಾಗ ಏನು ನಾನು 25 ಭಾಗ ಮುಗಿಸ್ತಾನೆ ಅಂದಿತ್ತಲ್ಲ, ಇದು ತರಗತಿ 3ನೇ ತರಗತಿ ಮುದ್ದು 3ನೇ ಭಾಗದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಏನು 3ನೇ ಭಾಗದೊಳಗೆ ಏನು ನೋಡ್ತಾ ಹೋಗ್ತಾವಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಏನು ಮೂಲಭೂತ ಹಕ್ಕುಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ನೇರವಾಗಿ ಪ್ರಶ್ನೆಗಳಿಗೆ ಹೋಗೋಣ. ಭಾರತದ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಸೇರಿಸಲಾಗಿದೆ? ಭಾಗ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಸೇರಿಸಲಾಗಿದೆ. ಎಷ್ಟು ವಿಧಿಗಳು ಕಂಡು ಬರ್ತಾವಪ್ಪ ಅಂದ್ರೆ 12ರಿಂದ 35 ವಿಧಿಗಳು ಏನು ಕಂಡು ಬರ್ತಾವೆ ಈ ಮೂಲಭೂತ ಹಕ್ಕುಗಳಲ್ಲಿ. 1ರಿಂದ 4ನೇದು ಎಲ್ಲಿ ಪ್ರಾರಂಭದಲ್ಲಿ ಕಂಡು ಬರ್ತಾವೆ 1ನೇ ಭಾಗದಲ್ಲಿ. 5ರಿಂದ 11 ವಿಧಿಗಳು ಪೌರತ್ವದ ಬಗ್ಗೆ ತಿಳಿಸ್ತಾ ಹೋಗ್ತವೆ. 12ರಿಂದ 35 ವಿಧಿಗಳು 35ನೇ ವಿಧಿಯವರೆಗೆ ಏನು ತಿಳಿಸ್ತಾವಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸ್ತಾ ಹೋಗ್ತವೆ. ಮೂಲಭೂತ ಹಕ್ಕುಗಳ ಪರಿಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆದುಕೊಂಡೇವೆ? ಅಮೇರಿಕ ದೇಶದಿಂದ. ಪೌರತ್ವವನ್ನು ಎಲ್ಲಿ ಪಡ್ಕೊಂಡೇವೆ ಏಕ ಪೌರತ್ವವನ್ನು ಎಲ್ಲಿ ಪಡ್ಕೊಂಡವಪ್ಪ ಅಂದ್ರೆ ಬ್ರಿಟನ್ ದೇಶದಿಂದ ಪಡ್ಕೊಂಡೇವೆ. ಇದನ್ನು ಮೂಲಭೂತ ಹಕ್ಕುಗಳ ಪರಿಕಲ್ಪನೆಯನ್ನು ಅಮೇರಿಕ ದೇಶದಿಂದ ಏನು ಮಾಡೇವಿ? ಎರವಲು ಪಡೆದುಕೊಂಡೇವೆ. ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಎಷ್ಟವೆ? 6 ಮೊದಲಿಗೆ 7 ಅದ್ರಾಗ ಈಗ ತೆಗೆದವೆ ಅಷ್ಟು ಉಳಿದವು 6. ಯಾವ ಹಕ್ಕು ತೆಗೆದವಪ್ಪ ಅಂದ್ರೆ ಆಸ್ತಿ ಹಕ್ಕನ್ನು ತೆಗೆದಾವೆ. ಇದನ್ನು ಆಸ್ತಿ ಹಕ್ಕು ತೆಗೆದು ಮೂಲಭೂತ ಹಕ್ಕನ್ನಾಗಿ ಈಗ ಸದ್ಯಕ್ಕೆ ಇಟ್ಟಾವೆ. ಯಾವ ಮೂಲಭೂತ ಹಕ್ಕನ್ನು 44ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ತೆಗೆಯಲಾಯಿತು? ಯಾವುದು? ಈಗ ಹೇಳಿದಲ್ಲ ಆಸ್ತಿ ಹಕ್ಕನ್ನು 44ನೇ ಸಂವಿಧಾನ ತಿದ್ದುಪಡಿಯ ಮಾಡಿ ಏನು ಮಾಡ್ತೀವಿ? ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿ ಕಾನೂನಿನ ಹಕ್ಕನ್ನಾಗಿ ಮಾಡ್ತಾ ಹೋಗ್ತೇವೆ. ಯಾವುದು? ಆಸ್ತಿ ಹಕ್ಕನ್ನು. ಆಸ್ತಿ ಹಕ್ಕನ್ನು ಪ್ರಸ್ತುತ ಸಂವಿಧಾನದ ಯಾವ ವಿಧಿಯಲ್ಲಿ ನೋಡ್ತಾ ಹೋಗ್ಬೋದಪ್ಪ ಅಂದ್ರೆ 300A. ಯಾವುದು? 300A ಯಾವ ವಿಧಿ ತಿಳಿಸ್ತೈತಪ್ಪ ಅಂದ್ರೆ ಆಸ್ತಿಯ ಹಕ್ಕಿನ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. ಸಂವಿಧಾನದ ಯಾವ ವಿಧಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆಯುತ್ತಾರೆ? ಇದು ಹಲವಾರು ಒಂದು ಎಕ್ಸಾಮ್ನೊಳಗೆ ಏನು ಮಾಡ್ಯಾರ ಸಾಕಷ್ಟು ಬಾರಿ ಪ್ರಶ್ನೆ ಕೇಳ್ಯಾರ. ಯಾವ ವಿಧಿಯನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೀತಾರಪ್ಪ ಅಂದ್ರೆ 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಏನು ತಿಳಿಸ್ತದಪ್ಪ ಅಂದ್ರೆ ಸಂವಿಧಾನಿಕ ಪರಿಹಾರಗಳ ಅಂದರೆ ರೆಟ್ಗಳನ್ನು ಓಡಿಸುವಂಥದ್ದು ಈ ಒಂದು 32ನೇ ವಿಧಿಯ ಮೂಲಕ ರೆಟ್ಗಳನ್ನು ಓಡಿಸ್ತಾ ಹೋಗ್ತಾರೆ. ಅಲ್ಲಿ 5 ರೀತಿಯ ರೆಟ್ಗಳನ್ನು ನೋಡ್ತಾ ಹೋಗ್ತೀವಿ. ಮುಂದೆ ಚರ್ಚೆ ಮಾಡೋಣ. ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನಿನ ಸಮಾನ ರಕ್ಷಣೆ ಎಂಬ ಅಂಶವನ್ನು ಯಾವ ವಿಧಿ ತಿಳಿಸುತ್ತದೆ? 14ನೇ ವಿಧಿ ಏನು ತಿಳಿಸ್ತದಪ್ಪ ಅಂದ್ರೆ ಭಾರತದ ಭೂಪ್ರದೇಶದಲ್ಲಿ ಯಾವುದೇ ವ್ಯಕ್ತಿಗೆ ಕಾನೂನಿನ ಮುಂದೆ ಸಮಾನತೆಯನ್ನು ನಿರಾಕರಿಸಂಗಿಲ್ಲ ಅಂತ ಹೇಳ್ತಾ ಹೋಗ್ತದೆ. ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸುವ ಮತ್ತು ಅದನ್ನು ಶಿಕ್ಷಾರ್ಹ ಅಪರಾಧವಾಗಿಸುವಂಥ ವಿಧಿ ಯಾವುದಪ್ಪ ಅಂದ್ರೆ 17ನೇ ವಿಧಿ. ಈ ಒಂದು ಪ್ರಶ್ನೆ ನೀನು ಏನು PC ಹಿಡಿದು IAS ಮಟ್ಟ ಏನು ಮಾಡ್ಯಾರ ಈ ಪ್ರಶ್ನೆ ಎಷ್ಟು ಬಾರಿ ರಿಪೀಟ್ ಆಗಿದೆ ನಮಗೆ ಗೊತ್ತಲ್ಲ, ಅಷ್ಟು ಬಾರಿ ರಿಪೀಟ್ ಆಗಿದೆ. ಯಾರು ತರ್ತಾ ಹೋಗ್ತಾರೆ? ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಒಂದು ವಿಧಿಯನ್ನು ಜಾರಿಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಹೋದರು. ಯಾವ ವಿಧಿಯು ಸಾರ್ವಜನಿಕ ಉದ್ಯೋಗಾವಕಾಶಗಳಲ್ಲಿ ಸಮಾನತೆಯನ್ನು ಖಾತ್ರಿಪಡಿಸುತ್ತದೆ? 16ನೇ ವಿಧಿ. 15ನೇ ವಿಧಿ ಸಮಾನತೆ ತಿಳಿಸಿದ 16ನೇ ವಿಧಿ ಉದ್ಯೋಗಾವಕಾಶಗಳಲ್ಲಿ ಸಾರ್ವಜನಿಕ ಉದ್ಯೋಗಾವಕಾಶಗಳಲ್ಲಿ ಸಮಾನತೆಯ ಬಗ್ಗೆ ಖಾತ್ರಿಯನ್ನು ಪಡಿಸ್ತಾ ಹೋಗ್ತೈತಿ. ಪದವಿಗಳು ಮತ್ತು ಬಿರುದುಗಳ ರದ್ದತಿಯನ್ನು ಕುರಿತು ತಿಳಿಸುವ ಸಂವಿಧಾನ ವಿಧಿ ಯಾವುದು? 18ನೇ ವಿಧಿ ತಿಳಿಸ್ತೈತಿ. ಏನಂತ 18ನೇ ವಿಧಿ ಪದವಿಗಳು ಮತ್ತು ಬಿರುದುಗಳನ್ನು ರದ್ದತಿಯ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. ಮತ್ತು ಪ್ರಮುಖವಾಗಿ ಈ ಮಿಲಿಟರಿ ಮತ್ತು ಶೈಕ್ಷಣಿಕ ಬಿರುದುಗಳನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ಬಿರುದುಗಳನ್ನು 18ನೇ ವಿಧಿಯ ಮೂಲಕ ಏನು ಮಾಡಬಹುದು? ರದ್ದು ಮಾಡಬಹುದು. ವಿಧಿ 19ರ ಪ್ರಕಾರ ಭಾರತೀಯ ನಾಗರಿಕರಿಗೆ ಪ್ರಸ್ತುತ ಎಷ್ಟು ಸ್ವಾತಂತ್ರ್ಯ ಹಕ್ಕುಗಳನ್ನು ನೀಡ್ತಾ ಹೋಗ್ತೀವಿ? 6 ಸ್ವಾತಂತ್ರ್ಯ ಹಕ್ಕುಗಳನ್ನು ನೀಡ್ತಾ ಹೋಗ್ತೀವಿ. ಎಷ್ಟು? 6. ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಸಂವಿಧಾನದ ಯಾವ ವಿಧಿಯಲ್ಲಿ ನೀಡಲಾಗಿದೆ? ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ 19 ಕ್ಲಾಸ್ 1 ಕ್ಲಾಸ್ A. ಕ್ಲಾಸ್ 1 ಕ್ಲಾಸ್ A 6 ಸ್ವಾತಂತ್ರ್ಯದಲ್ಲಿ ಇದು ಒಂದು ಕೂಡ.
ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ ಒದಗಿಸುವ ವಿಧಿ ಯಾವುದು? ಇಪ್ಪತ್ತೊಂದನೇ ಹಕ್ಕು. 21ನೇ ವಿಧಿ. 21ನೇ ವಿಧಿ ಏನು ತಿಳಿಸ್ತೈತಪ್ಪ ಅಂದ್ರೆ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ರಕ್ಷಣೆ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. ಇನ್ನೊಂದು 21A ಐತಿ. 21 ಏನು ಹೇಳ್ತೈತಿ? 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣದ ಹಕ್ಕನ್ನು ನೀಡಬೇಕಂತ ತಿಳಿಸ್ತಾ ಹೋಗ್ತೈತಿ. ಶಿಕ್ಷಣದ ಹಕ್ಕನ್ನು ಯಾವ ವಿಧಿಯ ಅಡಿಯಲ್ಲಿ ಮೂಲಭೂತ ಹಕ್ಕಾಗಿ ಸೇರಿಸ್ತಾಗ್ತಿ? ಈಗಳಿದೆ 21A. ಶಿಕ್ಷಣದ ಹಕ್ಕನ್ನು ಯಾವ ಸಂವಿಧಾನದ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು? 86ನೇ ತಿದ್ದುಪಡಿಯ ಮೂಲಕ ಏನು ಮಾಡ್ತಾ ಹೋಗ್ತೀವಿ? 21A ಸೇರಿಸ್ತಾ ಹೋಗ್ತೀವಿ. ಮಾನವ ಮಾರಾಟ ಮತ್ತು ಬಲವಂತದ ದುಡಿಮೆಯನ್ನು ನಿಷೇಧಿಸುವಂಥ ವಿಧಿ ಯಾವುದು? 23. ಏನು? ಮಾನವ ಮಾರಾಟ ಮತ್ತು ಬಲವಂತದ ದುಡಿಮೆ ನಿಷೇಧಿಸುವಂಥ ವಿಧಿ ಯಾವುದು? 23. 24 ಏನು? ಅಪ್ರಾಪ್ತ ಮಕ್ಕಳನ್ನು ಏನು ಮಾಡೋದು? ಅಪಾಯಕಾರಿ ಏನದು ಕಾರ್ಖಾನೆಗಳಲ್ಲಿ ಅಪಾಯಕಾರಿ ಕೆಲಸ ನಿಷೇಧಿಸುವುದು ಕಾನೂನಿನ ಅಡಿಯಲ್ಲಿ ಅಪರಾಧ ಅಂತಂದು 24ನೇ ವಿಧಿ ತಿಳಿಸ್ತೈತಿ. ಸರಿ, ಈಗಿಲ್ಲ. ಬಾಲ ಕಾರ್ಮಿಕ ಪದ್ಧತಿಯನ್ನು 14 ವರ್ಷದ ಒಳಗಿನ ಮಕ್ಕಳಿಗೆ ಅಪಾಯಕಾರಿ ಕೆಲಸ ನಿಷೇಧ ತಡೆಯುವಂಥ ವಿಧಿ ಯಾವುದಪ್ಪ ಅಂದ್ರೆ 24ನೇ ವಿಧಿ. ವಿಧಿ 24 ಏನು ತಿಳಿಸ್ತೈತಿ? ಬಾಲ ಕಾರ್ಮಿಕ ಪದ್ಧತಿಯನ್ನು ತಿಳಿಸ್ತಾ ಹೋಗ್ತೈತಿ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಸಂವಿಧಾನದ ಯಾವ ವಿಧಿಗಳ ಅಡಿಯಲ್ಲಿ ನೀಡಲಾಗಿದೆ? 25ರಿಂದ ಹಿಡಿದು 28 ವಿಧಿಗಳು ಏನು ತಿಳಿಸ್ತಾವಪ್ಪ ಅಂದ್ರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆಯನ್ನು ಕುರಿತು ಮಾತನಾಡುವ ವಿಧಿ ಯಾವುದು? 29ನೇ ವಿಧಿ. 29ನೇ ವಿಧಿ ಏನು ತಿಳಿಸ್ತೈತಪ್ಪ ಅಂದ್ರೆ ಈ ಒಂದು ವಿಧಿ ನಾಗರಿಕರ ಯಾವುದೇ ವರ್ಗಕ್ಕೆ ತನ್ನದೇ ಆದಂಥ ಭಾಷೆ ಆಗಿರ್ಬೋದು, ಲಿಪಿ ಆಗಿರ್ಬೋದು ಅಥವಾ ಸಂಸ್ಕೃತಿಯನ್ನು ರಕ್ಷಿಸುವಂಥ ಹಕ್ಕನ್ನು ನೀಡ್ತಾ ಹೋಗ್ತದೆ. ಯಾವ ವಿಧಿ? 29ನೇ ವಿಧಿ. ಅಲ್ಪಸಂಖ್ಯಾತರು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲು ಮತ್ತು ನಿರ್ವಹಿಸಲು ಅವಕಾಶ ನೀಡುವ ವಿಧಿ ಯಾವುದು? ವಿಧಿ 30ನೇ ವಿಧಿ ತಿಳಿಸ್ತೈತಿ. ಏನಂತ? ಅಲ್ಪಸಂಖ್ಯಾತರು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲು ಮತ್ತು ನಿರ್ವಹಿಸಲು ಅವಕಾಶ ನೀಡುವ ವಿಧಿ ಯಾವುದಪ್ಪ? 30. 29ನೇ ವಿಧಿ ಏನು ಮಾಡ್ಬೋದು? ತಮ್ಮದೇ ಆದಂಥ ಭಾಷೆ, ಸಂಸ್ಕೃತಿ, ಲಿಪಿ ಏನು ಮಾಡ್ಬೋದು? ರಕ್ಷಣೆಯನ್ನು ಮಾಡ್ಬೋದು. 30ನೇದು ವಿಧಿ ಏನು ತಿಳಿಸ್ತೈತಪ್ಪ ಅಂದ್ರೆ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿ ಮತ್ತು ನಿರ್ವಹಣೆಯನ್ನು ಮಾಡ್ಬೋದು. ಮೂಲಭೂತ ಹಕ್ಕುಗಳ ಒಂದು ಜಾರಿಗೆ ಸರ್ವೋಚ್ಚ ನ್ಯಾಯಾಲಯವು ಎಷ್ಟು ರೀತಿಯ ರಿಟ್ಗಳನ್ನು ಹೊರಡಿಸಬಹುದು? 5 ರೀತಿಯ ರಿಟ್ಗಳು: ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಕೋ ವಾರೆಂಟೋ ಮತ್ತು ಸರ್ಸಿಯರಿ ಅನ್ನು ಹೊರಡಿಸಬಹುದು. ಬಂಧಿತ ವ್ಯಕ್ತಿಯನ್ನು 24 ಗಂಟೆಗಳ ಒಳಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕೆಂದು ತಿಳಿಸುವ ರಿಟ್ ಯಾವುದು? ಹೇಬಿಯಸ್ ಕಾರ್ಪಸ್. ಯಾವುದು? ಹೇಬಿಯಸ್ ಕಾರ್ಪಸ್ ಏನು ತಿಳಿಸ್ತಪ್ಪ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡಿದಪ್ಪ ಅವನನ್ನು ಏನು ಮಾಡಬೇಕು? 24 ಗಂಟೆಯ ಒಳಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ಬೇಕು. ಯಾವುದು? ಹೇಬಿಯಸ್ ಕಾರ್ಪಸ್ ತಿಳಿಸ್ತಾ ಹೋಗ್ತೈತಿ. ಇದು ಒಂದು ರೀತಿಯ ಆಕ್ರಮ ಬಂಧನದ ವಿರುದ್ಧ ಏನು ಮಾಡ್ಬೋದು? ನಾವು ಹೋರಾಟವನ್ನು ಮಾಡ್ಬೋದು. ನಾವು ಆಜ್ಞಾಪಿಸುತ್ತೇವೆ ಎಂಬ ಅರ್ಥ ಕೊಡುವ ರಿಟ್ ಯಾವುದು? ಮ್ಯಾಂಡಮೆಸ್. ಯಾವುದು? ಮ್ಯಾಂಡಮೆಸ್ ಏನು ತಿಳಿಸ್ತದಪ್ಪ ಅಂದ್ರೆ ನಾವು ಆಜ್ಞಾಪಿಸುತ್ತೇವೆ, ಪರಮಾದೇಶ ಅಂತ ಹೇಳ್ತಾವೆ. ಅಂದ್ರೆ ಯಾವುದಾದರೂ ಸಾರ್ವಜನಿಕ ಅಧಿಕಾರಿ ತನ್ನ ಒಂದು ಕರ್ತವ್ಯ ನಿರ್ವಹಿಸಲು ವಿಫಲನಾದಂಥ ಸಂದರ್ಭದೊಳಗೆ ಕೋರ್ಟಿಗೆ ಏನು ಮಾಡ್ಬೋದು? ಮ್ಯಾಂಡಮಸ್ ರಿಟನ್ನು ಹೊರಡಿಸ್ತಾ ಹೋಗ್ತೈತಿ. ಯಾವ ಅಧಿಕಾರದಿಂದ ಅಥವಾ ಯಾವ ಅರ್ಹತೆಯಿಂದ ನೀವು ಈ ಹುದ್ದೆ ಹೊಂದಿದ್ದೀರಿ ಎಂದು ಪ್ರಶ್ನಿಸುವ ರಿಟ್ ಯಾವುದಪ್ಪ ಅಂದ್ರೆ ಕೋ ವಾರೆಂಟ್. ಎಂದು ಏನಪ್ಪ? ಯಾವ ಅಧಿಕಾರದಿಂದ ಅಥವಾ ಯಾವ ಅರ್ಹತೆಯಿಂದ ನೀವು ಈ ಹುದ್ದೆ ಹೊಂದಿದ್ದೀರೆಂದು ಪ್ರಶ್ನಿಸುವಂಥ ರಿಟ್ ಯಾವುದಪ್ಪ ಅಂದ್ರೆ ಕೋ ವಾರೆಂಟ್ ತಿಳಿಸ್ತಾ ಹೋಗ್ತದೆ. ಅಂದರೆ ಕಾನೂನಿನ ಬಾಹಿರವಾಗಿ ಸಾರ್ವಜನಿಕ ಹುದ್ದೆಗಳನ್ನು ಆಕ್ರಮಿಸಿಕೊಳ್ಳುವುದನ್ನು ತಡೆಯಲು ಈ ಕೋ ವಾರೆಂಟ್ ಏನು ಮಾಡ್ತಾ ಹೋಗ್ತೈತಿ? ಸಹಾಯವನ್ನು ಮಾಡ್ತಾ ಹೋಗ್ತೈತಿ. ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾರನ್ನು ಕರೆಯುತ್ತಾರೆ? ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾರನ್ನು ಕರಿತೇವೆ? ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತಂದು ಕರಿತಾ ಹೋಗ್ತೀವಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಯಾವ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಲು ಸಾಧ್ಯವಿಲ್ಲ? ಏನು? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಯಾವ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಲು ಸಾಧ್ಯವಿಲ್ಲಪ್ಪ ಅಂದರೆ 21 ಮತ್ತು 21 ವಿಧಿಗಳನ್ನು ಯಾವುದೇ ರೀತಿಯ ಅಮಾನತುಗೊಳಿಸಲು ಸಾಧ್ಯವಿಲ್ಲ ಅಂತಂದು ಹೇಳ್ತಾ ಹೋಗ್ತೀವಿ. ಸಂವಿಧಾನದಲ್ಲಿ ರಾಜ್ಯ ಎಂಬ ಪದದ ವ್ಯಾಖ್ಯಾನವನ್ನು ನೀಡುವ ವಿಧಿ ಯಾವುದು? ಸಂವಿಧಾನದಲ್ಲಿ ರಾಜ್ಯ ಎಂಬ ಪದದ ವ್ಯಾಖ್ಯಾನ ಯಾವ ವಿಧಿ ನೀಡ್ತೈತಪ್ಪ ಅಂದ್ರೆ 12ನೇ ವಿಧಿ ರಾಜ್ಯ ಪದದ ವ್ಯಾಖ್ಯಾನ ನೀಡ್ತಾ ಹೋಗ್ತೈತಿ. ನ್ಯಾಯಾಂಗ ವಿಮರ್ಶೆಯ ತತ್ವವನ್ನು ಒಳಗೊಂಡಿರುವ ಮೂಲಭೂತ ಹಕ್ಕುಗಳ ವಿಧಿ ಯಾವುದು? ನ್ಯಾಯಾಂಗ ವಿಮರ್ಶೆ 13ನೇ ವಿಧಿ ಏನು ತಿಳಿಸ್ತೈತಪ್ಪ ಅಂದ್ರೆ
ನ್ಯಾಯಾಂಗ ವಿಮರ್ಶೆಯ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. ಯಾವ ವಿಧಿ? 13ನೇ ವಿಧಿ ಏನು ತಿಳಿಸ್ತೈತಿ? ನ್ಯಾಯಾಂಗ ವಿಮರ್ಶೆಯ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. ಯಾವ ವಿಧಿಯು ಒಂದೇ ಅಪರಾಧಕ್ಕೆ ಒಬ್ಬ ವ್ಯಕ್ತಿಗೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷಿಸುವುದನ್ನು ನಿಷೇಧ ಮಾಡ್ತಾ ಹೋಗ್ತೈತಿ. ಅಂದ್ರೆ ಒಂದೇ ಅಪರಾಧಕ್ಕೆ ಏನು ಮಾಡೋದು? ಒಂದೇ ಅಪರಾಧಕ್ಕೆ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷಿಸುವುದನ್ನು ನಿಷೇಧವನ್ನು ಮಾಡ್ತಾ ಹೋಗ್ತೈತಿ. ಯಾವ ವಿಧಿಯ ಮೂಲಕ? 20 ಕ್ಲಾಸ್ 2 ಅಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ 20 ಕ್ಲಾಸ್ 2 ಒಳಗೆ ಒಂದೇ ಅಪರಾಧಕ್ಕೆ ಒಬ್ಬ ವ್ಯಕ್ತಿಗೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷಿಸುವುದನ್ನು ನಿಷೇಧವನ್ನು ಮಾಡ್ತಾ ಹೋಗ್ತೈತಿ. ಸ್ವಯಂ ಅಪರಾಧ ಒಪ್ಪಿಗೆ ವಿರುದ್ಧ ರಕ್ಷಣೆ ನೀಡುವ ವಿಧಿ ಯಾವುದು? ಅಂದ್ರೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತಿಲ್ಲ. ಅಂದ್ರೆ ಸ್ವಯಂ ಅಪರಾಧ ಒಪ್ಪಿಗೆ ವಿರುದ್ಧ ರಕ್ಷಣೆ ಅಂದರೆ ಯಾರು ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತಿಲ್ಲ. ಅಂದ್ರೆ ಯಾವ ವಿಧಿ ತಿಳಿಸ್ತದಪ್ಪ ಅಂದ್ರೆ ಕ್ಲಾಸ್ 20 ಕ್ಲಾಸ್ 3. 20 ಕ್ಲಾಸ್ 2 ಏನು ಹೇಳ್ತದಪ್ಪ ಅಂದ್ರೆ ಒಂದೇ ಅಪರಾಧಕ್ಕೆ ಹೆಚ್ಚುವರಿಯಾಗಿ ಹೆಚ್ಚು ಶಿಕ್ಷೆಗಳನ್ನು ನೀಡಂಗಿಲ್ಲ ಅಂತಂದು ಹೇಳ್ತಾ ಹೋಗ್ತೈತಿ. ಬಂಧನ ಮತ್ತು ಕಾವಲಿಗೆ ವಿರುದ್ಧವಾಗಿ ರಕ್ಷಣೆ ಒದಗಿಸುವ ವಿಧಿ ಯಾವುದು? ಬಂಧನ ಮತ್ತು ಕಾವಲಿಗೆ ವಿರುದ್ಧವಾಗಿ ರಕ್ಷಣೆ ಒದಗಿಸುವ ವಿಧಿ ಯಾವುದಪ್ಪ ಅಂದ್ರೆ ವಿಧಿ 22ನೇ ವಿಧಿ ತಿಳಿಸ್ತಾ ಹೋಗ್ತೈತಿ. ಉಚ್ಚ ನ್ಯಾಯಾಲಯಗಳು ಯಾವ ವಿಧಿಯ ಅಡಿಯಲ್ಲಿ ರಿಟ್ಗಳನ್ನು ಹೊರಡಿಸಬಹುದು? ಉಚ್ಚ ನ್ಯಾಯಾಲಯಗಳು ಅಂದರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಆದ್ರೆ 32ನೇ ವಿಧಿ ಮೂಲಕ ರಿಟ್ಗಳನ್ನು ಹೊರಡಿಸ್ಬೋದು. ಆದ್ರೆ ಉಚ್ಚ ನ್ಯಾಯಾಲಯಗಳು ಯಾವ ವಿಧಿಯ ಮೂಲಕ ಹೊರಡಿಸ್ಬೇಕಪ್ಪ ಅಂದ್ರೆ ಹೈಕೋರ್ಟ್ಗಳು 226ನೇ ವಿಧಿಯ ಮೂಲಕ ಏನು ಮಾಡ್ಬೋದು? ರಿಟ್ಗಳನ್ನು ಹೊರಡಿಸ್ಬೋದು. ಮಿಲಿಟರಿ ಆಡಳಿತ ಜಾರಿಯಲ್ಲಿದ್ದಾಗ ಮೂಲಭೂತ ಹಕ್ಕುಗಳ ಮೇಲಿನ ನಿರ್ಬಂಧವನ್ನು ತಿಳಿಸುವ ವಿಧಿ ಯಾವುದು? ಅಂದ್ರೆ ಮಿಲಿಟರಿ ಆಡಳಿತ ಜಾರಿ ಇದ್ದಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳ ನಿರ್ಬಂಧವನ್ನು ತಿಳಿಸುವಂಥ ವಿಧಿ ಯಾವುದಪ್ಪ ಅಂದ್ರೆ 34ನೇ ವಿಧಿ. 32ನೇ ವಿಧಿ ಏನದು? ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. ಸಶಸ್ತ್ರ ಪಡೆಗಳು ಮತ್ತು ಪೊಲೀಸ್ ಪಡೆಗಳ ಮೂಲಭೂತ ಹಕ್ಕುಗಳನ್ನು ಮಾರ್ಪಡಿಸುವ ಅಥವಾ ನಿರ್ಬಂಧಿಸುವ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಸಂಸತ್ತಿಗೆ ಐತಿ. ಯಾರಿಗೈತಿ? ಸಂಸತ್ತಿಗೆ ಐತಿ. ಯಾವ ವಿಧಿ ತಿಳಿಸ್ತೈತಿ? 33ನೇ ವಿಧಿ ತಿಳಿಸ್ತಾ ಹೋಗ್ತೈತಿ. ಕೆಳಗಿನವುಗಳಲ್ಲಿ ಯಾವುದು ಕೇವಲ ಭಾರತೀಯ ನಾಗರಿಕರಿಗೆ ಮಾತ್ರ ಲಭ್ಯವಿದ್ದು ವಿದೇಶಿಯರಿಗೆ ಲಭ್ಯವಿಲ್ಲ? 15ನೇ ವಿಧಿ. ಈ ಆಯ್ಕೆಯೊಳಗೆ 15 ಅದಕ್ಕೂ ಬಿಟ್ಟಪ್ಪ ಅಂದ್ರೆ 15, 16, 19, 29, 30 ಇವು ಈ ಒಂದು ವಿಧಿಗಳು ವಿದೇಶಿಯರಿಗೆ ಯಾವುದೇ ರೀತಿಯಾದಂಥ ಈ ಒಂದು ವಿಧಿಗಳು ಅವರಿಗೆ ಲಭ್ಯವಿರಂಗಿಲ್ಲ. ಲಿಂಗ, ಜಾತಿ, ಧರ್ಮ ಮತ್ತು ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡುವುದನ್ನು ನಿಷೇಧಿಸುವ ವಿಧಿ ಯಾವುದಪ್ಪ ಅಂದ್ರೆ 15ನೇ ವಿಧಿ. 14ನೇ ವಿಧಿ ಕಾನೂನು ಮುಂದೆ ಸಮಾನರು. 15ನೇ ವಿಧಿ ತಾರತಮ್ಯ ಮಾಡುವಂತಿಲ್ಲ. 17ನೇ ವಿಧಿ ಅಸ್ಪೃಶ್ಯತೆ ಮಾಡಂಗಿಲ್ಲ. 18ನೇ ವಿಧಿ ಬಿರುದು ಮತ್ತು ಬಿರುದುಗಳನ್ನು ರದ್ದತಿ ಮಾಡ್ತಾ ಹೋಗ್ತೈತಿ. ಭಾರತದ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಎಂದು ಯಾವ ಭಾಗವನ್ನು ಕರಿತಾ ಹೋಗ್ತೀವಿ? 3ನೇ ಭಾಗವನ್ನು. ಭಾರತದ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಎಂದು ಯಾವ ಭಾಗವನ್ನು ಕರಿತಪ್ಪ ಅಂದ್ರೆ ಸಂವಿಧಾನದ 3ನೇ ಭಾಗವನ್ನು ಕರಿತಾ ಹೋಗ್ತೀವಿ. ಹಾಗಾದರೆ ಯಾರ ಘೋಷಣೆ ಮ್ಯಾಗ್ನಾ ಕಾರ್ಟಾ ಕರಿತಾವಪ್ಪ ಅಂದ್ರೆ ಇದು 1858ರ ಇಂಗ್ಲೆಂಡಿನ ರಾಣಿಯ ಒಂದು ಘೋಷಣೆಯನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೇವೆ. ಅದೇ ರೀತಿ ಭಾರತದ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಎಂದು ಯಾವ ಭಾಗವನ್ನು ಕರಿತಪ್ಪ ಅಂದ್ರೆ ಭಾಗ 3. ಭಾಗ 3 ಯಾವುದು ತಿಳಿಸ್ತೈತಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. ಮೂಲಭೂತ ಹಕ್ಕುಗಳು ಯಾವ ಸ್ವರೂಪವನ್ನು ಹೊಂದಿವೆ? ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾದಂಥ ಸ್ವರೂಪವನ್ನು ಹೊಂದಿದೆ. ಅಂದ್ರೆ ಇವುಗಳನ್ನು ನ್ಯಾಯಾಲಯವು ರಕ್ಷಣೆಯನ್ನು ಮಾಡ್ತಾ ಹೋಗ್ತವೆ. ಯಾವ ವಿಧಿಯು ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುವಂಥ ಸ್ವಾತಂತ್ರ್ಯವನ್ನು ನೀಡ್ತಾ ಹೋಗ್ತವೆ? 26ನೇ ವಿಧಿ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುವಂಥ ಸ್ವಾತಂತ್ರ್ಯವನ್ನು ನೀಡ್ತಾ ಹೋಗ್ತೈತಿ. ಯಾವುದೇ ನಿರ್ದಿಷ್ಟ ಧರ್ಮದ ಅಭಿವೃದ್ಧಿಗೆ ತೆರಿಗೆಗಳನ್ನು ಪಾವತಿಸುವುದರಿಂದ ಮುಕ್ತಿಯನ್ನು ನೀಡುವ ವಿಧಿ ಯಾವುದು? 27ನೇ ವಿಧಿ. ಅಂದ್ರೆ ಏನು ಹೇಳ್ತೈತಪ್ಪ ಅಂದ್ರೆ 27ನೇ ವಿಧಿ ಯಾವುದೇ ನಿರ್ದಿಷ್ಟ ಧರ್ಮದ ಪ್ರಚಾರಕ್ಕಾಗಿ ತೆರಿಗೆ ನೀಡುವಂತೆ ಯಾರನ್ನೂ ಒತ್ತಾಯ ಮಾಡೋಂಗಿಲ್ಲ. ಅಂದ್ರೆ ಹಿಂದೂ ಧರ್ಮಕ್ಕೆ ಬೆಳೆಸ್ಬೇಕು ಅಂತೇವಿ ನೀ ತೆರಿಗೆ ಕೊಡು ಅಂತಂದು ಒತ್ತಾಯ ಮಾಡೋಂಗಿಲ್ಲ. ಮುಸ್ಲಿಂ ಧರ್ಮ ಬೆಳ್ಸೋಕೆ ಹೊಂಟೇನಿ ನೀ ತೆರಿಗೆ ಕೊಡು ಅಂತಂದು ಯಾವುದೇ ರೀತಿಯ ಒತ್ತಾಯ ಮಾಡೋಂಗಿಲ್ಲ. ಯಾವ ವಿಧಿ ತಿಳಿಸ್ತೈತಪ್ಪ ಅಂದ್ರೆ 27ನೇ ವಿಧಿ ತಿಳಿಸ್ತಾ ಹೋಗ್ತೈತಿ. ಕೆಲವು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಶಿಕ್ಷಣ ಮತ್ತು ಧಾರ್ಮಿಕ ಆರಾಧನೆಯಲ್ಲಿ ಭಾಗವಹಿಸುವ ಸ್ವಾತಂತ್ರ್ಯವನ್ನು ತಿಳಿಸುವ ವಿಧಿ ಯಾವುದಪ್ಪ ಅಂದ್ರೆ 28ನೇ ವಿಧಿ. ಅಂದ್ರೆ 28ನೇ ವಿಧಿ ಏನು ತಿಳಿಸ್ತದಪ್ಪ ಅಂದ್ರೆ ಸಂಪೂರ್ಣವಾಗಿ ರಾಜ್ಯದ ಹಣದಿಂದ ನಿರ್ವಹಿಸಲ್ಪಡುವ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಯಾವುದೇ ಧಾರ್ಮಿಕ ಬೋಧನೆ ಮಾಡೋಂಗಿಲ್ಲ.
ಆದರೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಶಿಕ್ಷಣ ಅಥವಾ ಧಾರ್ಮಿಕ ಆರಾಧನೆಯಲ್ಲಿ ಭಾಗವಹಿಸುವಂಥ ಸ್ವಾತಂತ್ರ್ಯವನ್ನು 28ನೇ ವಿಧಿ ತಿಳಿಸ್ತಾ ಹೋಗ್ತೈತಿ. ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ರಿಟ್ ಹೊರಡಿಸುವಂಥ ಅಧಿಕಾರ ಐತಿ? 32ನೇ ವಿಧಿಯ ಮೂಲಕ ರಿಟ್ ಹೊರಡಿಸುವಂಥ ಅಧಿಕಾರ ಕಂಡು ಬರ್ತಾ ಹೋಗ್ತೈತಿ. ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಸಂಸತ್ತಿಗೆ ಐತಿ. ತಿದ್ದುಪಡಿ ಮಾಡುವಂಥ ವಿಧಿ ಎಷ್ಟಪ್ಪ ಅಂದ್ರೆ 368. ಎಷ್ಟು? 368. ಯಾವ ಪ್ರಸಿದ್ಧ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮೂಲ ರಚನೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿತು? ಅಂದ್ರೆ ಈ ಕೇಶವಾನಂದಿ ಭಾರತೀಯ ಪ್ರಕರಣದೊಳಗೆ ಮೂಲ ರಚನೆಯ ಸಿದ್ಧಾಂತವನ್ನು ಏನು ಮಾಡ್ತಾ ಹೋಗ್ತು? ಪ್ರತಿಪಾದನೆ ಮಾಡ್ತಾ ಹೋಗ್ತು. ಈ ಒಂದು ಕೇಶವಾನಂದಿ ಭಾರತೀಯ ಪ್ರಕರಣ 1973ರಲ್ಲಿ ಈ ಭಾರತೀಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡ್ತಾ ಹೋಗ್ತೈತಿ? ಸಂವಿಧಾನದ ಮೂಲ ರಚನೆಯನ್ನು ಸಂಸತ್ತು ಏನು ಮಾಡಂಗಿಲ್ಲ, ಬದಲಾವಣೆ ಮಾಡಂಗಿಲ್ಲ ಅಂತಂದು ತೀರ್ಪು ನೀಡ್ತಾ ಹೋಗ್ತೈತಿ. ಯಾವ ಪ್ರಕರಣ? ಕೇಶವಾನಂದ ಭಾರತೀಯ ಪ್ರಕರಣ. ಯಾವಾಗ? 1973 ಮಾಡ್ತಾ ಹೋಗ್ತಾ. ಯಾವ ವಿಧಿಯು ಅಪರಾಧಗಳಿಗಾಗಿ ದೋಷಾರೋಪಣೆಗೆ ಸಂಬಂಧಿಸಿದಂತೆ ರಕ್ಷಣೆಯನ್ನು ನೀಡ್ತಾ ಹೋಗ್ತೈತಿ? 20ನೇ ವಿಧಿ. ಏನು 20ನೇ ವಿಧಿ? ಅಪರಾಧಗಳಿಗಾಗಿ ದೋಷಾರೋಪಣೆಗೆ ಸಂಬಂಧಿಸಿದಂಥ ರಕ್ಷಣೆಯನ್ನು ನೀಡ್ತಾ ಹೋಗ್ತೈತಿ. ಅಂದರೆ ಕಾರ್ಯೋತ್ತರ ಕಾನೂನುಗಳ ವಿರುದ್ಧ ರಕ್ಷಣೆ, ದ್ವಿಶಿಕ್ಷೆಯ ನಿಷೇಧ, ಇನ್ನು ಮುಂತಾದ ಅಂಶಗಳು ಈ ಒಂದು 20ನೇ ವಿಧಿಯೊಳಗೆ ನೀಡ್ತಾ ಹೋಗ್ತೈತಿ. ತುರ್ತು ಪರಿಸ್ಥಿತಿ ಘೋಷಣೆಯಾದ ತಕ್ಷಣ ಸ್ವಯಂಚಾಲಿತವಾಗಿ ಅಮಾನತವಾಗುವ ವಿಧಿ ಯಾವುದಪ್ಪ ಅಂದ್ರೆ 19ನೇ ವಿಧಿ. ಯಾವ ವಿಧಿ? ಏನು ಈ ಒಂದು ತುರ್ತು ಪರಿಸ್ಥಿತಿ ಘೋಷಣೆ ಆದಂಥ ತಕ್ಷಣ ಸ್ವಯಂಚಾಲಿತವಾಗಿ ಯಾವ ವಿಧಿ ಅಮಾನತುಗೊಳ್ತೈತಪ್ಪ ಅಂದ್ರೆ 19ನೇ ವಿಧಿ ಅಮಾನತುಗೊಳ್ತಾ ಹೋಗ್ತೈತಿ. ಮೂಲಭೂತ ಹಕ್ಕುಗಳ ಮೇಲೆ ಯಾರು ನ್ಯಾಯಸಮ್ಮತ ನಿರ್ಬಂಧಗಳನ್ನು ಹೇರಬಹುದು? ಅಂದ್ರೆ ಮೂಲಭೂತ ಹಕ್ಕುಗಳ ಮೇಲೆ ಯಾರು ನ್ಯಾಯಸಮ್ಮತವಾದಂಥ ನಿರ್ಬಂಧಗಳನ್ನು ಹೇರ್ಬೋದಪ್ಪ ಅಂದ್ರೆ ಸಂಸತ್ತು ಏನು ಮಾಡ್ಬೋದು? ನಿರ್ಬಂಧಗಳನ್ನು ಹೇರ್ತಾ ಹೋಗ್ಬೋದು. ಸಮಾನತೆಯ ಹಕ್ಕು ಸಂವಿಧಾನದ ಯಾವ ವಿಧಿಗಳ ವ್ಯಾಪ್ತಿಯಲ್ಲಿ ಕಂಡುಬರ್ತೈತಿ? ಈ ಸಮಾನತೆಯ ಹಕ್ಕು ಸಂವಿಧಾನದ 14ನೇ ವಿಧಿಯಿಂದ ಹಿಡಿದು 18ನೇ ವಿಧಿಗಳು ಈ ಒಂದು ಸಮಾನತೆಯ ಹಕ್ಕಿನ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. ಸ್ವಾತಂತ್ರ್ಯದ ಹಕ್ಕು ಸಂವಿಧಾನದ ಯಾವ ವಿಧಿಗಳ ವ್ಯಾಪ್ತಿಯಲ್ಲಿ ಬರ್ತೈತಪ್ಪ ಅಂದ್ರೆ 19ರಿಂದ 22ನೇ ವಿಧಿಯೊಳಗೆ ಕಂಡು ಬರ್ತಾ ಹೋಗ್ತೈತಿ. ಯಾವ ವಿಧಿಯ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಗೌಪ್ಯತೆಯ ಹಕ್ಕನ್ನು ಮೂಲಭೂತ ಹಕ್ಕೆಂದು ಘೋಷಣೆಯನ್ನು ಮಾಡ್ತಾ ಹೋಗ್ತೈತಿ? ಏನು? ಯಾವ ವಿಧಿಯ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಗೌಪ್ಯತೆಯ ಹಕ್ಕನ್ನು ಮೂಲಭೂತ ಹಕ್ಕೆಂದು ಘೋಷಣೆ ಮಾಡ್ತೈತಪ್ಪ ಅಂದ್ರೆ 21 ವಿಧಿಯ ಘೋಷಣೆ ಮಾಡ್ತೈತಿ. ಯಾವ ಪ್ರಕರಣದೊಳಗಪ್ಪ ಅಂದ್ರೆ ಪುಟ್ಟಸ್ವಾಮಿ ಪ್ರಕರಣದೊಳಗೆ ಸುಪ್ರೀಂ ಕೋರ್ಟ್ ಏನು ಮಾಡ್ತಾ ಹೋಗ್ತೈತಿ? ಗೌಪ್ಯತೆಯ ಹಕ್ಕನ್ನು 21ರ ಜೀವಿಸುವ ಹಕ್ಕಿನ ಅವಿಭಾಜ್ಯ ಅಂಗ ಅಂತಂದು ತೀರ್ಪನ್ನು ಮಾಡ್ತಾ ಹೋಗ್ತೈತಿ. ಇದಿಷ್ಟೇನಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ ಏನು ಮಾಡ್ತಾ ಹೋದ್ವಿ? 50 MCQಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋದ್ವಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಏನು ಮಾಡ್ತಾ ಹೋಗ್ರಿ? ಸಬ್ಸ್ಕ್ರೈಬ್ ಮಾಡ್ತಾ ಹೋಗ್ರಿ. ಜೊತೆಗೆ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.